ಅದಕ್ಕೆ ಪೇಪರ್ ನೋಡಿದ್ರ? ನೋ ನೋ, ನಾನು ಯಾವ ಪೇಪರ್ ನೋಡಲ್ಲ. ನಂಗೆ ಯಾವ ಪೇಪರ್ ನೋಡೋಕ್ಕೂ ಇಷ್ಟ ಇಲ್ಲ. ಅಲ್ಲ, ನೀನು ದಿಶಾ ನೆನೆ ಏನು ಹೇಳಿದ್ರಿ? ಆ ಫೋಟೋ ಎಲ್ಲ ಪಬ್ಲಿಷ್ ಆಗದಿರೋ ಹಾಗೆ ನಾನು ನೋಡ್ಕೊಂತೀರಿ ಅಂತ ಹೇಳಿದ್ರಲ್ಲ. ಆದ್ರೆ ಈಗ ಏನಾಯ್ತು? ಅದಕ್ಕೆ ಯಾರು ನಂಬಾರ್ದು ಅಂತ ಹೇಳೋದು? ಮೊದಲು ಎಲ್ಲರೂ ಆ ಪೇಪರ್ನ ತೆಗೆದು ಆಸೆ ಬಿಸಾಕಿ. ಒಂದು ನಿಮಿಷ ನೋಡಿ. ಏನ್ ನೋಡ್ಬೇಕು? ಆ ಫೋಟೋನ ದೊಡ್ಡದಾಗಿ ಪ್ರಿಂಟ್ ಹಾಕಿ ನನ್ನ ಬಗ್ಗೆ ವಿಚಿತ್ರವಾಗಿ ಬರ್ದಿರ್ತಾರೆ, ಅದನ್ನ ನೋಡ್ಬೇಕಾ? ನಿಮ್ ಫೋಟೋ ಪ್ರಿಂಟ್ ಮಾಡಿದ್ದಾರೆ ನಿಜ, ಆದ್ರೆ ನೆನ್ನೆ ತಗೊಂಡಿದ್ ಫೋಟೋ ಅಲ್ಲ, ಬೇರೆದು. ನೋಡಿ ಒಂದ್ಸರಿ ನೋಡಿ ನೀವು. ಮಹಾನ್ ಮನಸ್ಸಿನ ಮಹಾತಾಯಿ ನಮ್ಮೆಲ್ಲರ ಪ್ರೀತಿಯ ಸೌಂದರ್ಯಂಗೆ ಸೌಂದರ್ಯಂಗೆ ಸೌಂದರ್ಯಂಗೆ. ನಿಲ್ಸ್ತೀರಾ? ನನಗ್ ಗೊತ್ತಿದೆ ಯಾರು ಇದನ್ನೆಲ್ಲ ಹಾಕ್ತಿದ್ದು. ನಾನೇ. ನೀನಾ? ಯಾ ಸೌಂದರ್ಯ? ಯಾರನ್ನ ಕೇಳಿ ಕೆಲಸ ಮಾಡ್ದೆ ದಿಶಾ? ದಿಸ್ ಇಸ್ ಟೂ ಮಚ್. ಅಲ್ಲ, ನೆನ್ನೆ ತಗೊಂಡಿದ್ದ ಫೋಟೋಸ್ ಪೇಪರಲ್ಲಿ ಪಬ್ಲಿಷ್ ಆಗಬಾರ್ದು. ಅದ್ರ ಬದಲು ಮೀಡಿಯಾದವರು, ಪ್ರೆಸ್ನವರು ನಿಮ್ಮನ್ನು ಹೊಗಳ್ಬೇಕು ಅಂತ ನಾನು ಈ ಥರ ಮಾಡಿದೆ. ಆ್ಯಕ್ಚುಲಿ ಇದರಿಂದ ನಿಮ್ಗೆ ಒಳ್ಳೆ ಹೆಸರೇ ಬಂದಿದೆ. ಆ್ಯಂಡ್ ನೀವು ಅಂದ್ಕೊಂಡಿರೋ ಫೋಟೋಸ್ ಬದಲು ಚೆನ್ನಾಗಿರೋ ಪಿಕ್ಚರ್ಸೇ ಬಂದಿದೆ. ಯಾರನ್ನ ಕೇಳಿ ಡಿಸಿಷನ್ ತಗೊಂಡೆ? ಅಲ್ಲ, IVF ಟ್ರೀಟ್ಮೆಂಟ್ಗೆ ನನ್ನ ಹೆಸರು ಯಾಕೆ ಹಾಕ್ದೆ? ಯಾಕೆ ಸುಮ್ಮನೆ ನಿಂತಿದ್ಯಾ? ನಿನ್ನೆ ಕೇಳ್ತಿರೋದು ಹೇಳು. ಯಾಕೆ ದಿಶಾ ಅವ್ರ ಮೇಲೆ ಕೂಗಾಡ್ತಾ ಇದ್ದೀರಾ? ಅರ್ಥ ಆಗ್ತಿಲ್ಲ ನನಗೆ. ನಿಮ್ ಒಳ್ಳೇದಕ್ಕೆ ಅಲ್ವಾ ಇದನ್ನ ಮಾಡಿರೋದು? ಆಕ್ಚುಲಿ ಅವ್ರು ಮಾಡಿರೋ ಕೆಲಸನ ಹೊಗಳಬೇಕು. ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ. ದಿಶಾ ಅವ್ರು ಕಂಡ್ರೆ ನನ್ಗೆ ಆಗಲ್ಲ ಅಂತ ಎಲ್ರಿಗೂ ಗೊತ್ತು. ಆದ್ರೂ ಒಳ್ಳೆ ಕೆಲಸ ಮಾಡಿದಾಗ ಹೊಗಳಬೇಕಲ್ವಾ? ನಾನೇ ಈ ಒಳ್ಳೆ ಕೆಲಸನ ಒಪ್ಕೊಂಡಿದ್ದೀನಿ ಅಂತದ್ರಲ್ಲಿ ನೀವು ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದು ಸೌಂದರ್ಯ, ದಿಶಾ ಮಾಡಿರೋ ಕೆಲಸದಿಂದ ಎಲ್ಲ ಕಡೆ ನಿನ್ ಬಗ್ಗೆ ನೀನು ಬೇಕಾದ್ರೆ ನೋಡು. ಸೌಂದರ್ಯ ಅವರಿಂದ ಸಮಾಜಮುಖಿ ಕೆಲಸ, ಅವರ ಸಹಾಯದಿಂದ 500 ಮಕ್ಕಳ ಹುಟ್ಟಿಗೆ ಸಿಕ್ಕಿತು ಜೀವ. ಮೊದಲು ಆಫ್ ಮಾಡಿ. ನಿಮಗೆ ಗೊತ್ತಿಲ್ವಾ ಸೌಂದರ್ಯಂಗೆ ಅವಳಿಗೆ ಯಾರು ಹೋಗಳಿದ್ರೆ ಆಗಲ್ಲ ಅಂತ? ಅದಕ್ಕೆ ಅವಮಾನನ ತಡೆದು ಮೀಡಿಯಾದವರೆಲ್ಲ ಹೊಗಳೋ ಥರ ಮಾಡಿದ್ರಲ್ಲ. ಥ್ಯಾಂಕ್ ಯು ಸೊ ಮಚ್. ಅದಕ್ಕೆ ಈಗಲಾದ್ರೂ ಖುಷಿ ಅಲ್ವಾ? ಆ್ಯಕ್ಚುಲಿ ಎಲ್ಲ ದಿಶಾ ಅವರಿಂದ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸಾರಿ ದಿಶಾ, ಆ್ಯಂಡ್ ಥ್ಯಾಂಕ್ಸ್. ಯು ವೆಲ್ಕಮ್. ನಾನು ಆಫೀಸ್ಗೆ ಹೋಗ್ತೇನೆ. ಥ್ಯಾಂಕ್ಸ್ ಕಣಮ್ಮ ದಿಶಾ, ನಿನ್ನಿಂದ ನಮ್ಮ ಸೌಂದರ್ಯ ಮತ್ತೆ ಈ ಮನೆ ಗೌರವ ಉಳಿತು.